ಇನ್ನು ಶಾಸಕ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಪ್ರತಿಭಟನೆ. ಹುಬ್ಬಳ್ಳಿಯ ಇಂಡಿಪಂಪ್ ವೃತ್ತದಲ್ಲಿ ಬೆಂಬಲಿಗರಿಂದ ಪ್ರೊಟೆಸ್ಟ್. ಅಂಜುಮನ್ ಅಧ್ಯಕ್ಷ ಹಿಂಡಿ ಸಗೇರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ. ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಅಂತ ಘೋಷಣೆಯನ್ನ ಕೂಗ್ತಿದ್ದಾರೆ. ಸಚಿವರಾಗಿದ್ರು ಈ ಹಿಂದೆ ಜಮೀರ್ ಅಹಮದ್ ಅವರು, ಆದರೆ ಈಗ ಮೊದಲ ಪಟ್ಟಿಯಲ್ಲಿ ಅವರಿಗೆ ಸ್ಥಾನ ಸಿಕ್ಕಿಲ್ಲ. ನೆಕ್ಸ್ಟ್ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಮುನ್ಸೂಚನೆ ಸಿಕ್ಕಿದೆ. ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಬೆಂಬಲಿಗರಲ್ಲಿ ತೀವ್ರ ಅನುಮಾನ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗಿನಿಂದಲೇ ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಪ್ರತಿಭಟನೆಗೆ ಮಕ್ಕಳನ್ನ ಕರೆತಂದಿದ್ದಾರೆ ಮುಸ್ಲಿಂ ನಾಯಕರು. ಮಕ್ಕಳ ಕೈಯಲ್ಲಿ ಜಮೀರ್ ಅವರ ಫೋಟೋ ಕೊಟ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಶಾಸಕ ಜಮೀರ್ ಅಹಮದ್ ಖಾನ್ ರವರಿಗೆ ಸಂಪುಟ ವಿಸ್ತರಣೆಯಾದಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಒಂದು ಅನ್ಯಾಯ ನಮಗೆ ಕಾಣ್ತಾ ಇದೆ. ಅದು ಏನಂದ್ರೆ, ಜನಗಣತಿ ಪ್ರಕಾರ ನಮ್ಮದು ಪಾಪ್ಯುಲೇಷನ್ ಹೈಯೆಸ್ಟ್ ಇದೆ, ಇರಲಿ ಅದು ನೋಡೋಣ ಅಂತ. ಆದರೆ ಹಿಂದಕ್ಕೆ 99ರಿಂದ 2004ವರೆಗೆ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವ್ರ ಮಿನಿಸ್ಟರ್ದಲ್ಲಿ 5 ಮಿನಿಸ್ಟರ್ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರು. ಅದ್ರಾಗ ನಾನು ಒಬ್ಬ. ಜಮೀರ್ ಅಹಮದ್ ರಿಕಾರ್ಡ್ 3 ವರ್ಷದಲ್ಲಿ ಒಳ್ಳೆ ಮಿನಿಸ್ಟ್ರಿ ಕೊಟ್ಟರು ಮತ್ತು ಬಡವರಿಗೆ ದೀನದಲಿತರಿಗೆ ಮನೆ ಕಟ್ಟಿಕೊಟ್ರು, ಸಹಾಯ ಮಾಡಿದರು. ಅದೋಸ್ಕರ ಅವ್ರಿಗೆ ಬಿಟ್ಟದ್ದು ಸರಿ ಇಲ್ಲ, ನಮಗೆ ನೋವಾಗ್ತದೆ ಅನ್ಕಸ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಒತ್ತಾಯ ಮಾಡ್ತೀವಿ ಅವ್ರಿಗೆ. ಮತ್ತು ಕೇರಳ ಚುನಾವಣೆಯಲ್ಲಿ ಈ ಪ್ಲೇಡ್ ಇಂಪಾರ್ಟೆಂಟ್ ರೋಲ್. ಎಲ್ಲೇ ಅವ್ರಿಗೆ ಆ ಭಾಗ ಕೊಟ್ಟಿದ್ದರು. 20ರಲ್ಲಿ 18 ಶಾಸಕರಿಗೆ ಆರ್ಸ್ ಬಂದದ್ದು ಶ್ರೇಷ್ಠ. ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರಿಗೆ ಹೋಗ್ತೈತೆ ಅಂದ್ರೆ ತಪ್ಪಾಗೋದು ಅಂತ ಹೇಳಿ. ಇನ್ನು ವಿಜಯನಗರದಲ್ಲೂ ಕೂಡ ಜಮೀರ್ ಅಹಮದ್ ಅವರ ಪರ ಪ್ರತಿಭಟನೆ. ಪುನೀತ್ ರಾಜ್ಕುಮಾರ್ ವೃತ್ತದ ಬಳಿ ಪ್ರತಿಭಟನೆ. ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತ, ದಾವಣಗೆರೆ ಆಡಿಯೋದಿಂದ ಷಡ್ಯಂತ್ರ ನಡೆದಿದೆ. ಹೈಕಮಾಂಡ್ ಕೂಡಲೇ ಸಚಿವ ಸ್ಥಾನವನ್ನ ನೀಡಬೇಕು, ಜಮೀರ್ ಅವರಿಗೆ ಸ್ಥಾನ ನೀಡದೇ ಇದ್ರೆ ಕಾಂಗ್ರೆಸ್ಗೆ ನಷ್ಟ ಅಂತ ಹೇಳಿ ಪ್ರತಿಭಟನಾ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ವೈರಲ್ ಆಗಿತ್ತು. ಕಾಂಗ್ರೆಸ್ ಅನ್ನು ಸೋಲಿಸುವ ನಿಟ್ಟಿನಲ್ಲಿ ಜಮೀರ್ ಅವರೇ ಷಡ್ಯಂತ್ರವನ್ನ ರೂಪಿಸಿದ್ದಾರೆ, ಹುನ್ನಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಅದೇ ಒಂದು ಆಡಿಯೋದಿಂದ ಇವತ್ತು ಜಮೀರ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ ಮೊದಲ ಹಂತದಲ್ಲಿ ಅನ್ನೋ ಮಾತುಗಳನ್ನು ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಜಮೀರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು, ಒಂದು ವೇಳೆ ಕೊಡದೆ ಹೋದ್ರೆ ಕಾಂಗ್ರೆಸ್ಗೆ ನಷ್ಟ ಎಂದಿದ್ದಾರೆ.